ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ನೋಡ್ರಿ ಇನ್ನು ಇವತ್ತು ಹಾಸ್ಪಿಟಲ್ ಒಳಗೆ ಇದ್ದೀವಿ ರೀ ನಿನ್ನೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರಿ ಮತ್ತು ಸಮ್ಮಗ ಆರಾಮಿರಲಿಲ್ಲ ರೀ ಹಾಗಾಗಿ ಮಾಡಲಿಲ್ಲ ಮತ್ತು ಇವತ್ತೊಂದು ದಿವಸ ಉಳ್ಕೋಬೇಕಾಯ್ತು ಈಗ ನೋಡ್ರಿ ಸಮ್ಮು ಅಂತರ ಮೂತಿ ನೋಡ್ರಿ ಒಂದು ಇಷ್ಟೊಂದು ಸಪ್ಪಗಾಗಿಬಿಟ್ಟದ ಹೆಂಗಾಗಿ ಸಮ್ಮು ಅಂತೇಳಿ ಇವತ್ತು ಡಿಸ್ಚಾರ್ಜ್ ಅದ ರೀ ಹಂಗಾಗಿ ಇನ್ನು ಗ್ಲುಕೋಸ್ ಅದೇನು ಹಚ್ಚಲಿಲ್ಲ ರೀ ಇವತ್ತು ರಾತ್ರಿ ಅಷ್ಟೇ ಗ್ಲುಕೋಸ್ ಹಾಕಿದ್ರಿ ರೀ ಈಗ ಬರೀ ಇಂಜೆಕ್ಷನ್ ಕೊಟ್ರೆ ಗ್ಲುಕೋಸ್ ಹಚ್ಚಲಿಲ್ಲ ರೀ ಸಮೃದ್ಧಿ ನೋಡ್ರಿ ಇಲ್ಲೇ ಎಷ್ಟು ಚಂದ ಆಟ ಆಡ್ಲಿಕ್ಕತ್ತಾಳ್ರಿ ಕುಂತ ಅಲ್ಲೇ ಬಾಜು ಆಂಟಿಯರ ಅಲ್ಲೂ ಸಣ್ಣ ಸಣ್ಣ ಮಕ್ಕಳು ರೀ ಯಾಕಂದ್ರೆ ಅದು ಮಕ್ಕಳು ದೋಕಾನ ಇಲ್ರಿ ಎಲ್ಲ ಮಕ್ಕಳುಗಳು ಆಟ ಆಡೋಕೆ ಸಾಮಾನುಗಳ ತೊಗೋತಾರೆ ಅಲ್ಲಿ ಹಾಗಾಗಿ ಅವರ ಅದು ಒಂದು ಕೋಳಿ ತೊಗೊಂಡಿದ್ರಿ ಅವರ ಅದರ ಸಂಗಟ ಸಮೃದ್ಧಿಗೆ ಆಟ ಆಡ್ಸಕತ್ತೀರಿ ಅವರ ಸಮೃದ್ಧಿ ಅದನ್ನು ಹಿಡ್ಕೊಂಡು ನಿಂದ್ರಕತ್ತಿಳು ಆಟ ಆಡ್ಸಕತ್ತೀರಿ ಸಮೂನು ಅದನ್ನೇ ನೋಡ್ಕೊತ ನಿಂತಾನ್ರಿ ಅವನು ಅಲ್ಲಿ ಅವ್ರ ತಂಗಿ ಆಟ ಆಡೋದು ನೋಡ್ಕೊತ ನಿಂತಾನ್ರಿ ಅದ್ರ ಕೂಡ ಮತ್ತು ಇಲ್ಲೇ ನೋಡ್ರಿ ನಮ್ಮ ಅತ್ತಿ ಮಕ್ಕೊಂಡಾಳ್ರಿ ಇಲ್ಲಿ ಅತ್ತಿ ಅಂತ ಮಕ್ಕೊಂಡಾಳ ಇವರಿಬ್ರು ಇಲ್ಲಿ ನಿಂತಾರ ನಾನು ಇಲ್ಲೇ ಕೂತೀನಿ ರೀ ಬೆಡ್ಡಿನ ಮೇಲೆ ಇನ್ನೇನು ಡಿಸ್ಚಾರ್ಜ್ ಮಾಡ್ತಾರೆ ರೀ ಅದಕ್ಕೆ ಈಗ ಹೋಗಿ ಎಲ್ಲ ಬಿಲ್ ಅದಕ್ಕೆ ಕಟ್ಟಿ ಬರಬೇಕು ಮತ್ತು ಯಜಮಾನ್ರನ್ನ ರೊಕ್ಕ ಕಳಿಸ್ಬೇಕಲ್ರಿ ರೊಕ್ಕ ಕಳಿಸಿದ ಮೇಲೆ ಬಿಲ್ ಕಟ್ಟಬೇಕು ಈಗ ನೋಡ್ರಿ ನಾನು ಬಿಲ್ ಕಟ್ಟಕ್ಕಂತೇಳಿ ಇಲ್ಲಿ ಬಂದೀನಿ ರೀ ಈಗ ಬಿಲ್ ಕಟ್ಟಬೇಕು ಬಿಲ್ ಕಟ್ಟಿದ ಮೇಲೆ ಡಿಸ್ಚಾರ್ಜ್ ಮಾಡ್ತಾರಲ್ರಿ ಮತ್ತು ಇವಾಗ ಯಜಮಾನ್ರು ಆಟೋ ಕಳಿಸ್ತೀನಿ ಅಂತ ಹೇಳ್ಯಾರ್ರಿ ನಾನೀಗ ಇಲ್ಲೆಲ್ಲ ಬಿಲ್ ಅದು ಕಟ್ಬಿಟ್ನಂತಂದ್ರೆ ಯಜಮಾನ್ರು ಆಟೋ ಕಳಿಸಿದ ಮೇಲೆ ಹೋಗ್ಬೇಕು ರೀ ಈಗ ಕೌಂಟ್ರಿನಾಗ ಬಿಲ್ ಕಟ್ಲಕ್ಕೆ ಬಂದೀನಿ ರೀ ನಾನೀಗ ಈಗ ನೋಡ್ರಿ ಮನೆಗೆ ಬಂದೇವು ಈಗ ಯಜಮಾನ್ರು ಸಮೃದ್ಧಿಗೆ ಎತ್ಕೊಂಡ್ರೆ ಮಕ್ಕೊಂಬಿಟ್ಟಾಳ್ರಿ ಸಮೃದ್ಧಿ ಅಂತಾರೆ ಇಲ್ಲಿ ಆಟೋದಾಗ ಬಂದೇವು ನೋಡ್ರಿ ಈಗ ಆಟೋ ಕೊಟ್ಟು ಕಳಿಸ್ತೀರಿ ಯಜಮಾನ್ರು ಅಂದ್ರೆ ಮತ್ತು ಫ್ರೆಂಡ್ಸ ಇದು ಅದು ನಿನ್ನೆ ಬ್ಲಾಗ್ ರೀ ಇಟ್ಟೋ ತನಕ ನೋಡಿದೆ ಇದು ಇವತ್ತಿನ ಬ್ಲಾಗ್ ರೀ ಇವತ್ತು ನಮ್ಮ ಅತ್ತಿ ಊರಿಗೆ ಹೋಲಕತ್ತೀರಿ ಊರಿಗೆ ಹೋಲಕತ್ತಾರ್ರಿ ಅವ್ರು ಯಾಕಂದ್ರೆ ಮತ್ತು 2-3 ದಿವಸ ಆಯ್ತಲ್ರಿ ದವಾಖಾನೆ ಒಳಗಿದ್ದ ಅದಕ್ಕೆ ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೋಲತ್ತಾರೆ ಅಂದರೆ ನಮ್ಮ ಅನ್ನಪೂರ್ಣನ ಊರಿಗೆ ಹೋಗ್ತಾಳೆ ಅಂತೇಳಿ ಇವತ್ತು ಊರಿಗೆ ನೋಡಿದಾಳ ನೋಡ್ರಿ ನಮ್ಮ ಅತ್ತಿ ಅದಕ್ಕೆ ಯಜಮಾನ್ರ ಬಸ್ ಸ್ಟ್ಯಾಂಡ್ ತಕ ಬಿಟ್ಟು ಬರ್ಲಾಕಂತೇಳಿ ಹೋಲಕತ್ತಾರ್ರಿ ಅತ್ತಿಗೆ ಮತ್ತು ಸಮಗನು ಕರ್ಕೊಂಡು ಬಂದಾರ ನೋಡ್ರಿ ಮತ್ತು ನಮ್ಮ ಸಮೃದ್ಧಿ ಅಂತ ಇಲ್ಲೇ ಮನ್ಯಾಗ ಆಟ ಆಡ್ಲಕತ್ತಾಳ ನಾನು ರೊಟ್ಟಿ ಮಾಡಿದ್ರಿ ಮತ್ತು ಅತ್ತಿ ಊಟ ಅದು ಮಾಡ್ಕೊಂಡು ಹೋದ್ರಿ ಈಗ ಹೋಲತ್ತಾರ ಅವರು ಮತ್ತು ಇಲ್ಲಿಂದ ರಿಂಗ್ ರೋಡಿಗೆ ಬೆಟ್ರನ್ನ ಹೋಗ್ತೀರಿ ಮತ್ತು ರಿಂಗ್ ರೋಡಿಗೆ ನಾನು ಮಾರ್ಕೆಟ್ಗೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರ ಅಂತಂದ್ರಿ ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಿಟ್ಟು ಬರ್ಲಾಕ ಮಾಡಿದಾರೆ ಯಜಮಾನ್ರು ಬಸ್ ಸ್ಟ್ಯಾಂಡ್ಗೆ ಹೋಗಿಬಿಟ್ರೆ ಅಂತಂದ್ರೆ ಸೀದಾ ನಮ್ಮ ಊರಿಗೆ ಹೋಗಿ ಇಳಿತಾರೆ ನಮ್ಮ ಹತ್ತಿರ ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ ಬಿಟ್ಟು ಬರ್ತಾರೆ ರೀ ಬಸ್ಸಿಗೆ ಕುಂದಿಸ್ಬಿಡ್ತಾರೆ ಆ ಕಡೆಯಿಂದ ಸಮೀಪ ಆಗ್ತದೆ ರೀ ಅಂದ್ರೆ ಫಿರೋಜಾಬಾದ್ಗೆ ಸೀದಾ ಬಸ್ಗಳು ಇವಾಗ ಶಾಪುರ್ ಸುರ್ಪುರ್ ಹೋಗೋ ಬಸ್ಸು ಸಿಂದಗಿ ಹೋಗೋ ಬಸ್ಸು ಎಲ್ಲ ನಮ್ಮ ಊರ ಮೇಲಿಂದ ಹೋಗ್ತಾವ್ರಿ ನಮ್ಮ ಊರಿಗೆ ಸ್ಟಾಪ್ ಮಾಡಿ ಆ ಕಡೆ ಮುಂದಕ್ಕೆ ಹೋಗ್ತಾವಲ್ರಿ ಬಸ್ ಹಾಗಾಗಿ ಬಸ್ಸಿಗೆ ಹೋಗಿ ಕೂಡಿಸ್ಬರ್ತಾರೆ ರೀ ಜೋರಿಗೆ ಹೋಗೋ ಬಸ್ಸಿಗೆ ಕೂಡ್ಸ್ರಂದ್ರೆ ಆ ಕಡೆ ಅತ್ತಿ ಹೋಗ್ತಾಳ್ರಿ ಅದಕ್ಕೀಗ ಅತ್ತಿ ಹೋಲಕತ್ತಾಳ ನೋಡ್ರಿ ಇವತ್ತು ಸಮ್ಮು ಮತ್ತು ಯಜಮಾನ್ರು ಕಲಬುರ್ಗಿಗೆ ಯಾಕೆ ನಡೆದಾರಂತ ನಾನು ಇವಾಗ ಹೇಳ್ತೀನಿ ರೀ ಹೋದ್ರು ನೋಡ್ರಿ ಇವಾಗ ಅವರು ಇಲ್ಲಿ ನೋಡ್ರಿ ಸಮೃದ್ಧಿ ಈಗ ಆಟ ಆಡ್ಲಿಕ್ಕತ್ತಾಳ ಮನೆಗೆ ಬಂದ್ಮೇಲೆ ಕುಂತಿ ಬಂಗಾರಿಗ ನಮ್ಮ ಸಮ್ಮೂನು ಗಾಡಿಗಳು ನೋಡ್ರಿ ಇದು ಗಾಡಿ ತೊಗೊಂಡನ್ರಿ ಇಲ್ಲಿ ಆಡ್ಲಕ್ಕ ಅದು ದವಾಖಾನೆ ಎದುರೇ ನಿಂತು ಬಿಡ್ತಾರೆ ಅವರ ಮಕ್ಕಳು ಅಂತೂ ಒಂದು ದಿನಕ್ಕೆ ಒಂದು 10-15 ಮಕ್ಕಳು ತೊಗೋತಿರ್ಬೋದು ನೋಡ್ರಿ ದವಾಖಾನೆ ಒಳಗೆ ಅಡ್ಮಿಟ್ ಇದ್ದಿರ್ತಾರೆ ಆಡ್ಲಾಕತ್ತಿರ್ತಾರೆ ಹಾಗಾಗಿ ಎಲ್ಲರೂ ತಾಯಿ ತಂದು ಮಕ್ಕಳಿಗೆ ವೇಯಿಸ್ಕೊಡೋದ್ರಿ ಅಲ್ಲೆಲ್ಲರೂ ನಮ್ಮ ಸಮ್ಮೂನು ತೊಗೊಂಡ್ಬಿಟ್ಟನ್ರಿ ಇಲ್ಲಮ್ಮ ಸಮೃದ್ಧಿ ರೈಲ್ವೆ ಗಾಡಿ ಕಿಲಿಯಲ್ಲೇ ಬಿಗಡೆ ನಾನು ಇದು ಏನದ ಇದು ಹಾಂ ಏನದಮ್ಮ ಕ್ರೋಜರ್ ನಿಮ್ಮ ಅಣ್ಣ ಕೂಡ್ಸ್ಕೊಂಡು ಹೋದ ನಿಂಗಿದ್ರಾಗ ಕ್ರೋಜರ್ದಾಗ ಕೂಡ್ಸ್ಕೊಂಡು ಹೋದನಲ್ಲ ಅಂದ್ರೇನು ಹಾಂ ಸಮೃದ್ಧಿ ಏ ಬಂಗಾರಿ ತೆಗಿ ಬಾಯ್ ತೆಗಿ ಅಂತ ಈಗೀಗ ಒಂದು ಸ್ವಲ್ಪ ಕೆಮ್ಸಕತ್ರಿ ಹಂಗಾಗಿ ಎಣ್ಣೆನೇ ಹಚ್ಚಿಲ್ರಿ ನಾ ತಲೆ ಇವತ್ತಂತ್ರ ಹಾಗೆ ನೀರು ಹಾಕೀನ್ರಿ ಬೀಳ್ತೆ ಎಲ್ಲದಕ್ಕೆ ನಿಂದ್ರದೇ ಮಾಡ್ತಲ್ಲ ಬರೇ ಇಳ್ತಾಳ ಈಗ ನೋಡ್ರಿ ನಮ್ಮ ಅತ್ತಿಯ ಮತ್ತು ಸಮ್ಮವ್ರ ಮತ್ತು ಹೋದ್ರಲ್ರಿ ಈಗ ನಮ್ಮ ಅತ್ತಿಗ ಊರಿಗೆ ಹೋದ್ರಿ ಅವ್ರು ನಿನ್ನೆ ಬಂದಿದ್ದೇವ್ರಿ ದವಾಖಾನಿಲಿಂತ ಡಿಸ್ಚಾರ್ಜ್ ಮಾಡ್ಕೊಂಡು ನಿನ್ನೆ ಬಂದೇವಲ್ರಿ ಬಂದಮೇಲೆ ಲಾಗ್ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ಮಾಡೋದಾಗಿಲ್ರಿ ಮತ್ತು ಅಡ್ಗಿಗೆ ಅಂತಂದ್ರೆ ಇವು ರೊಟ್ಟಿ ನೋಡ್ರಿ ಮಾಡಿದ್ರಿ ರೊಟ್ಟಿ ಬಿಸಿವ ರೊಟ್ಟಿಗಳ ಏನಾದ್ರು ಹೋದಿವ್ರಿ ಅದಕ್ಕೆ ಇವ ರೊಟ್ಟಿ ಇಲ್ಲೇ ಆರಕ್ಕಿನ್ರಿ ಈಗ ಒಣಗ್ಲಕ್ಕ ಮತ್ತು ಅದ್ರಾಗ 4-5 ದಿವಸ ನಿದ್ದಿನೇ ಇಲ್ದಂಗೆ ಆಗಿತ್ತು ದವಾಖಾನೆ ಒಳಗೆ ಹಾಗಾಗಿ ನನಗೂ ಏನು ಒಂದು ಕಮೆಂಟ್ ಹಾಕಿಲ್ಲ ಏನಿಲ್ಲ ರೀ ನಾನಂತೂ ಒಂದು ಕಮೆಂಟ್ಗೂ ರಿಪ್ಲೈನೂ ಹಾಕಿಲ್ಲ ಇನ್ನೂ ಕಮೆಂಟಿಗೆ ರಿಪ್ಲೈ ಹಾಕಿಲ್ಲ ಮೊದಲಿನ ಕಮೆಂಟ್ಗಳಿಗೂ ರಿಪ್ಲೈ ಹಾಕಿಲ್ಲ ನಾನು 4-5 ದಿವಸ ವಿಡಿಯೋಸು ಮಾಡೇ ಇರಲಿಲ್ಲ ನಿನ್ನೆ ಅದು ವಿಡಿಯೋಸ್ ಹಾಕಿದೆ ಆದರೂ ಅದಕ್ಕಿನ್ನೂ ರಿಪ್ಲೈನೇ ಹಾಕಿಲ್ಲ ನಾನು ಕಮೆಂಟ್ಗಳಿಗೆಲ್ಲ ರಿಪ್ಲೈ ಹಾಕೋದೇ ಆಗಲಿಲ್ಲ ಸಮ್ಮಗೇನಾಗಿತ್ತು ಯಾಕೆ ಆರಾಮಿರಲಿಲ್ಲ ಅಂತೆಲ್ಲ ಕೇಳಿದ್ರಿ ಅದಕ್ಕೆ ರಿಪ್ಲೈ ಹಾಕೋದೇ ಆಗಿರಲಿಲ್ಲ ರೀ ನನಗೆ ನಿನ್ನೆ ಬಂದು ಆಯ್ತು ಒಂದಷ್ಟು ಕೆಲಸ ಮುಗಿಸ್ಕೊಂಡು ಕಿಸಿಂದ್ರೆ ಆಯ್ತು ಮನುಷ್ಯ ಎಲ್ಲ ಸುಸ್ತಾಗಿಬಿಟ್ಟಂಗೆ ಆಗಿತ್ತು ರೀ 2-3 ದಿನ ದವಾಖಾನೆ ಒಳಗೆ ಹಾಗಾಗಿ ನಾನೇನು
ಕಮೆಂಟ್ಗಳಿಗೂ ರಿಪ್ಲೈ ಹಾಕಿಲ್ಲ, ವೀಡಿಯೋಸ್ನೂ ಮಾಡಲಿಲ್ಲ. ಮತ್ತು ಸಂಜೆ ಮುಂದೆ ಯಜಮಾನ್ರು ಮತ್ತು ಚಿಕನ್ ಅದು ತೊಗೊಂಬಂದ್ರಿ, ಪಲ್ಯ ಅದು ಮಾಡಿದೆವು. ಯಾಕಂದ್ರೆ ಅತ್ತಿ ಬಂದಿದ್ರಲ್ರಿ, ಅದಕ್ಕೆ ಚಿಕನ್ ಅದು ತೊಗೊಂಬಂದ, ಪಲ್ಯ ಅದು ಮಾಡಿ ಬಿಸಿ ರೊಟ್ಟಿ ಮಾಡಿದೆ. ಅವ ಚಿಕನ್ ಸಾರು ಮಾಡಿದೆವು, ನಾನು ಬಿಸಿ ರೊಟ್ಟಿ ಮಾಡಿದೆ. ಅವ ರೊಟ್ಟಿ ಇನ್ನೊಂದಿಷ್ಟು ಉಳಿದಿವ್ರಿ, ಅವು ಒಣಗಿ ಹಾಕೀನಿ. ಮತ್ತು ಇವತ್ತು ಮುಂಜಾನೆ ಚಿಕನ್ನ ಜಾಸ್ತಿ ತೊಗೊಂಬಂದಿರಿ ಯಜಮಾನ್ರು, ಹಾಗಾಗಿ ಚಿಕನ್ ಐತ್ರಿ. ನಮ್ಮ ಮುಂಜಾನೆ ಇವತ್ತು ಭೀ ಅದಕ್ಕೆ ಬಿಸಿ ರೊಟ್ಟಿ ಅದು ಮಾಡಿ ಅನ್ನ ಅದು ಮಾಡಿಬಿಟ್ಟೆವು. ಮತ್ತೀಗ ಅತ್ತಿಯವರು ಊಟ ಅದು ಮುಗಿಸ್ಕೊಂಡ ಹೋದ್ರಿ ಅವರು ಊರಿಗೆ. ನಮ್ಮ ಅನ್ನಪೂರ್ಣನ ಊರಿಗೆ ಹೋತಾಳತ್ರಿ, ಅದಕ್ಕೆ ಮತ್ತು ನಮ್ಮ ಅತ್ತಿನೂ ಊರಿಗೆ ಹೋದೋಡ್ರಿ. ಇವತ್ತು ಯಜಮಾನ್ರು ಬಸ್ ಸ್ಟ್ಯಾಂಡ್ ತನಕ ಕುಂದ್ರಿಸಿ ಬರ್ಲಕ್ಕಂತೇಳಿ ಹೋಗ್ಯಾರ್ರಿ ಅವ್ರು. ಮತ್ತು ಅವ್ರು ಕೂಡ ಸಮ್ಮೂನು ಹೋಗ್ಯಾನ್ರಿ ಇವತ್ತು. ಯಾಕಂತಂದ್ರೆ ಸಮ್ಮೂಗಿನ ಇಂಜೆಕ್ಷನ್ ಅವ ರೀ, ನಾ 3 ದಿವಸದಿಂದ ಇಂಜೆಕ್ಷನ್ ಕೊಟ್ಟಾರ್ರಿ. ಹಾಗಾಗಿ ಮತ್ತು ಇಲ್ಲೆಲ್ಲರ ಹೋಗಿ ಮಾಡಿಸ್ಕೊಂಬರೋದೇನೋ, ಹಾಗೆ ಆ ಕಡೆ ಹೋಗ್ತೀರಿ ಮಾರ್ಕೆಟ್ನಾಗ ಅದಲ್ರಿ ದವಾಖಾನೆ. ಅತ್ತಿಗೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರಬೇಕಾದ್ರೆ ಅಲ್ಲೇ ಇಂಜೆಕ್ಷನ್ ಮಾಡಿಸ್ಕೊಂಬರ್ರಿ ಅಂತ ಹೇಳಿದೆವು ರೀ. 2 ಟೈಮಿನ ಇಂಜೆಕ್ಷನ್ ಅವ ರೀ. ಸಂಜೆ ಮುಂದೆ ಅಂತಂದ್ರೆ ಇಲ್ಲೇ ಜಮ್ಕಿಗೆ ಡಾಕ್ಟ್ರ್ ಬರ್ತಾರೆ ರೀ, ಅವ್ರ ಕಲ್ಬುರ್ಗಿ ಹೋಗ್ಬೇಕಾದ್ರೆ ಇಲ್ಲೇ ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ ರೀ ಸಮ್ಮೂಗ. ಹಾಗಾಗಿ ಸಂಜಿದೇನು ಟೆನ್ಷನ್ ಇಲ್ಲ ರೀ, ಯಾಕಂದ್ರೆ ಹೋಗೋ ಟೈಮಿಗೆ ಸರ್ ಬಂದ ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ. ಈಗ ಮುಂಜಾನೆದು ಎಲ್ಲಿಗೆ ಹೋದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಮುಂಜಾನೆ ಬರಂಗಿಲ್ಲ ಅವ್ರ ಸರ್. ಹಾಗಾಗಿ ಮುಂಜಾನೆ ಅಂತಂದ್ರೆ ಇಲ್ಲೇ ಕಲಬುರ್ಗಿರೆ ಮತ್ತು ಈಗಂತಂದ್ರೆ ಹಂಗರಿಗೆ ಸರ್ಕಾರ ದವಾಖಾನೆ ಅದಲ್ರಿ, ಅಲ್ಲಿಗೆರೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಹ್ಯಾಂಗೆ ಭೀ ಹೋಲತ್ತಾರ ಅಂಥೇಳಿ ಅಲ್ಲಿಗೆ ಕೊಟ್ಟು ಕಳಿಸ್ದೇವ್ರಿ. ಈಗ ಕಲಬುರ್ಗಿಗೆ ಹೋಗ್ಯಾರಿ ದವಾಖಾನಿಗೆ ಮಾಡಿಸ್ಕೊಂಬರ್ಲಕ್ಕ, ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ಯಾರಿ ಮಾಡಿಸ್ಕೊಂಬರ್ಲಕ್ಕ. ಮತ್ತೊಂದು ಸ್ವಲ್ಪ ತೋರ್ಸ್ಕೊಂಬಂದಂಗೆ ಬೇಯ್ತು, ಮಾಡ್ಕೊಂಬಂದಂಗೆ ಬೇಯ್ತು ಅಂತೇಳಿ ಕರ್ಕೊಂಡು ಹೋಗ್ಯಾರಿ ಯಜಮಾನ್ರು. ಹೋಗ್ಯಾನ್ರಿ ಸಮ್ಮು ಅಂತೂ. ಜ್ವರ ಅಂತೂ ಕಡಿಮೆ ಆಗ್ಯಾವ್ರಿ. ಅವನಿಗೆ ಯಾಕೆ ಅಡ್ಮಿಟ್ ಆದರೆ ಏನಾಗಿತ್ತು, ಆರಾಮಿದಿಲ್ಲ ಅಂತ ಕೇಳಿದ್ರಲ್ರಿ. ನಾನು ಮೊದಲೇ ಹೇಳಿದ್ದೀನಿ ರೀ, 2-3 ದಿವ್ಸದ ಹಿಂದೆನೇ ನಾವು ಅಂದ್ರೆ ಅಡ್ಮಿಟ್ ಆಗೋದ್ರೆ 2 ದಿವ್ಸದ ಹಿಂದೆನೇ ನಾವು ತೋರಿಸ್ಕೊಂಬಂದಿದ್ದೇವಲ್ರಿ ಸಮ್ಮುಗೆ. ಮತ್ತು ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸಿದ್ದೀವಿ. ಯಾಕೋ ಜ್ವರನೇ ಕಡಿಮೆ ಆಗಲಾಗಿರೋ ಅವನಿಗೆ. ಹಾಗಾಗಿ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸಿದ್ದೇವೆ ರೀ. ಬ್ಲಡ್ ಟೆಸ್ಟ್ ರಿಪೋರ್ಟ್ ಅದೆಲ್ಲ ನಾರ್ಮಲ್ ಬಂದಿತ್ತು, ಎಲ್ಲ ರಿಪೋರ್ಟ್ನು. ಒಂದು ಸ್ವಲ್ಪ ಇನ್ಫೆಕ್ಷನ್ ಅದ ಅಂತ ಹೇಳಿದ್ರಿ ರೀ, ಇನ್ಫೆಕ್ಷನ್ ಆಗ್ಯದ ಅಂಥೇಳಿ ಕಡಿಮೆ ಆತಂತೇಳಿ ಬಾಟ್ಲಿ ಅದೆಲ್ಲ ಕೊಟ್ಟಿದ್ರು ರೀ. ಮತ್ತು ನಾವು ಮಂಗಳವಾರ ತೋರಿಸ್ಕೊಂಬಂದಿದ್ದೇವೆ ರೀ ನಾವೆಲ್ಲ ಟೆಸ್ಟ್ ಅದು ಮಾಡಿಸ್ಕೊಂಡು. ಬುಧವಾರ ಒಂದು ದಿವಸ ಏನು ಜ್ವರ ಇರಲಿಲ್ಲ, ಏನಿರಲಿಲ್ಲ, ಫುಲ್ ಆರಾಮಾಗಿದ್ದನು ರೀ ಸಮ್ಮು. ಮತ್ತು ಅಲ್ಲಿಂದ ಗುರುವಾರ ದಿವಸನೂ ಬುಧವಾರನೂ ಚಲೋ ಇದ್ದ, ಮತ್ತು ಗುರುವಾರನೂ ಚಲೋ ಇದ್ದೇನೆ ರೀ. ಏನು ಜ್ವರನೇ ಇರಲಿಲ್ಲ, ಏನಿರಲಿಲ್ಲ. ಗುರುವಾರ ಸಂಜೆ ಮುಂದೆ 10 ಗಂಟೆಗೆ ಒಂದು ಸ್ವಲ್ಪ ಜ್ವರ ಬರೋಕ್ಕೆ ಸ್ಟಾರ್ಟ್ ಆದವು ರೀ. ಮತ್ತು ಅವಾಗೆ ನಾನು ಯಾಕಂದ್ರೆ ಬಾಟ್ಲಿ ಇದ್ವಲ್ರಿ, ಜ್ವರ ಬಂದರೆ ಅಷ್ಟೇ ಹಾಕ್ರಿ ಅಂತ ಹೇಳ್ತಾರೆ ಅವ್ರ ಸರ್ಗಳು. ಹಂಗಾಗಿ ನಾನು ಜ್ವರ ಬಂದರೆ ಅಷ್ಟೇ ಹಾಕ್ತಿದ್ದೆ. ಮತ್ತು 10 ಗಂಟೆಗೆ ಜ್ವರ ಬಂದು ರೀ, ಅವಾಗನ ಹಾಕಿದೆವು ರೀ. ಹಾಕಿದ್ರೂ ಒಟ್ಟು ಜ್ವರನ ಕಡಿಮೆ ಆಗಲಿಲ್ಲ ರೀ ಅವ್ನಿಗೆ ಸಮ್ಮುಗೆ. ಮತ್ತು ಅಲ್ಲಿಂದ ಮತ್ತು 12 ಗಂಟೆಗೆ 10 ಗಂಟೆ ಅಷ್ಟೊತ್ತಿಗೆ ಒಂದು ಸರಿ ಹಾಕಿದ್ರಿ, ಮತ್ತು ಜ್ವರ ಕಮ್ಮಿ ಆಗಿಲ್ಲ. ಮತ್ತು 12:30 1 ಗಂಟೆಗೆ ಮತ್ತೊಂದು ಸರ್ತಿ ಹಾಕಿದ್ರಿ. ಮತ್ತೂ ಒಟ್ಟು ಜ್ವರನ ಕಡಿಮೆ ಆಗಲಿಲ್ಲ ರೀ. ಬರೀ ರಾತ್ರಿ ಟೈಮ್ ಆಗಿ ಬೇರೆ ಆಗಿತ್ತಲ್ರಿ, ಹಾಗಾಗಿ ತಣ್ಣನ ಬಟ್ಟೆ ತೊಯ್ಸಿ ಹಾಕಿಬಿಟ್ಟವ್ರಿ. ಅದು ತಣ್ಣನ ಅರ್ಬಿ ಹಾಕ್ತೇವಲ್ರಿ, ಇಲ್ಲ ಅದು ಅರ್ಬಿ ತೊಯ್ಸ್ಬಿಟ್ಟು ಹಾಕಿದೆವ್ರಿ ಹಣಿಗೆ. ಅದು ಹಾಕಿದೆವು. ಎಷ್ಟು ಹಾಕಿದ್ರು ಕಡಿಮೆನೇ ಆಗಲಿಲ್ಲ ರೀ ಜ್ವರ. ಕಡಿಮೆ ಎಲ್ಲ ಬಟ್ಟೆಗೆ ಇನ್ನೇನು ಮಾಡೋದು, ಈಗ ರಾತ್ರಿ ಟೈಮ್ ಆದರೂ ಆಗಲ್ದಕ್ಕಂತ ಹೇಳಿ ಅಂದ್ಕೊಂಡ ರಾತ್ರಿ 2 ಗಂಟೆಗನ ಮತ್ತು ಆಟೋ ಅದು ಕರೆಸಿ ನಾವು ದವಾಖಾನಿಗೆ ಹೋಗ್ಬೇಕಾಯ್ತು ರೀ. ಯಾಕಂದ್ರೆ ಅವನಿಗೇನೂ ಆಗಿರಲಿಲ್ಲ ರೀ, ಬರೀ ಜ್ವರ ಕಡಿಮೆ ಆಗಾಗಿತ್ತು ರೀ. ನೆಗಡಿ ಜ್ವರ ರೀ, ಉರಿ ಬಂದುಬಿಟ್ಟಿವ್ರಿ, ನೆಗಡಿ ಉರಿ ಬಂದುಬಿಟ್ಟಿವ್ ರೀ. ಅದು ಇನ್ಫೆಕ್ಷನ್ ನಿಂತಾಗಿ ಜ್ವರ ಕಡಿಮೆ ಆಗಲಾಗ್ಯವಂತ್ರಿ. ಮತ್ತು ಹಾಸ್ಪಿಟಲ್ ಒಳಗೂ ಅಷ್ಟೇ ರೀ. ಹಾಸ್ಪಿಟಲ್ಗೆ ಹೋದ್ಮೇಲೆ ಭೀ 2-3 ದಿವಸ ಜ್ವರನ ಕಡಿಮೆ ಆಗಿರಲಿಲ್ಲ ರೀ ಅವರಿಗೆ. 3 ದಿವ್ಸದ ಮೇಲೆ ಜ್ವರ ಕಡಿಮೆ ಆಗಿರೋದ್ರಿ. ನಾವು ಹಾಸ್ಪಿಟಲ್ ಒಳಗೆ ಅಂದ್ರೆ ಗುರುವಾರ ದಿವಸ ರಾತ್ರಿ 2 ಗಂಟೆಗೆ ಹೋಗಿ ಅಡ್ಮಿಟ್ ಆಗಿವಿ ರೀ. ಶುಕ್ರವಾರ, ಶನಿವಾರ ಮತ್ತು ಐತಾರ, ಸೋಮವಾರ ದಿವಸ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರೋದ್ರಿ ನಾವು. ಹಾಗಾಗಿ ಜ್ವರ ಕಡಿಮೆ ಆಗಿರಲಿಲ್ಲ. ಮತ್ತು ಐತಾರ ದಿವಸ ಸಂಜೆ ಟೈಮಿಗೆ ಮತ್ತು ಇಂಜೆಕ್ಷನ್ ಬದಲಾಯಿಸ್ತಾರೆ ರೀ. ಅಂದ್ರೆ ಮತ್ತು ಬೇರೆದು ಕೊಟ್ಟರೆ ಇಂಜೆಕ್ಷನ್, ಆವಾಗ ಕಡಿಮೆ ಆಗ್ಯದ್ರಿ. ಕಡಿಮೆ ಆದಮೇಲೆ 3 ದಿವಸದ ಇಂಜೆಕ್ಷನ್ಗಳೆಲ್ಲ ಕೊಟ್ಟು ಕಳಿಸಿ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರಿ ರೀ. ನಿನ್ನೆ ಮನೆಗೆ ಬಂದು ಹತ್ತಿದ್ದೇವೆ ನೋಡಿರಿ ನಾವು ಮನೆಗೆ. ಈಗೆಲ್ಲ ಆರಾಮಾಗೇನು ರೀ. ಆದರೆ ಇಂಜೆಕ್ಷನ್ಗಳು ಅವ ರೀ ನಾವು 3 ದಿವಸದಿಂದ ಅದ್ರ ಸಲಕ್ಕೆ ಮಾಡಿಸ್ಕೊಂಬರ್ಲಕ್ಕೆ ಹೋಗ್ಯಾನ ರೀ ಸಮ್ಮು. ಅವನಿಗೆ ಆರಾಮಿಲ್ಲದ ಒಂದು ಇದು ಆಗಿಬಿಟ್ಟಂಗೆ ಆಗಿದ್ರಿ ನಮಗಂತರ. ಸಮೃದ್ಧಿ ಅಂತೂ ಆಕಿಗೆ ಒಂದು ಸ್ವಲ್ಪ ನೆಗಡಿ ಅದು ಬಂದಿತ್ತು ರೀ. ಮತ್ತು ಆಕಿಗೂ ಅಲ್ಲೇ ಹೆಂಗೆ ಭೀ ಅಡ್ಮಿಟ್ ಇದ್ದೇವಲ್ರಿ, ಮತ್ತು ಸರ್ ಬಲಕ್ಕೆ ತೋರಿಸ್ದೇವು ರೀ. ಆಕಿಗೆ ಕಡಿಮೆ ಆಗ್ಯದ್ರಿ ಸಮೃದ್ಧಿಗೆ. ಸಮ್ಮುಗೆ ಇನ್ಫೆಕ್ಷನ್ಲಿಂತ ಜಲ್ದಿ ಆರಾಮಾಗಲಾಗಿತ್ತು ರೀ. ಬರೀ ಏನಿಲ್ಲ ರೀ, ಮತ್ತೇನಾಗಿಲ್ಲ, ಇನ್ಫೆಕ್ಷನ್ ಆಗಿ ಜ್ವರ ಬಂದುಬಿಟ್ಟು ಜ್ವರನ ಕಡಿಮೆ ಆಗಲಾಗಿವು ನೋಡಿರಿ. ನೀವೆಲ್ಲರೂ ಕೇಳಿದ್ರಿ ಏನಾಗಿದ್ರಿ ಸಮ್ಮುಗೆ, ಯಾಕೆ ಅಡ್ಮಿಟ್ ಇದ್ದೀರಿ ಅಂತ ಹೇಳಿ. ನಾನು ನಿನ್ನ ವೀಡಿಯೋಸ್ನಾಗ ಹೇಳೋದಾಗಿರಲಿಲ್ಲ ರೀ. ಹಾಗಾಗಿ ಇವತ್ತಿನ ದಿವಸದೊಳಗೆ ಹೇಳಬೇಕಾಯ್ತು ರೀ. ಏನಿಲ್ಲ ರೀ, ಇನ್ಫೆಕ್ಷನ್ ಆಗಿ ಜ್ವರ ಬಂದಿದ್ದು ನೋಡಿರಿ ಫ್ರೆಂಡ್ಸ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಆಶೀರ್ವಾದ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ಕೊತೀನಿ. ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟು ನಮ್ಗೆ ಭಾಳ ಮುಖ್ಯ ರೀ. ನಿಮ್ಮ ಸಪೋರ್ಟ್ಲಿಂತ ನಾವು
ಮುಂದೆ ಬರೋದಕ್ಕೆ ಸಾಧ್ಯ ಇರೋದು. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ, ಪ್ರೀತಿ, ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ. ಇವತ್ತಿನ ವಿಡಿಯೋಸ್ ಒಳಗೆ ಇಷ್ಟ ಫ್ರೆಂಡ್ಸ್, ನನ್ನ ಕೈಲಿಂದ ಏನೂ ಇವತ್ತು ರೆಸಿಪಿ ಏನಾರ ಶೇರ್ ಮಾಡ್ಕೋಬೇಕಂದ್ರೆ ಸಮ್ಮಗೆ ಹುಷಾರಿಲ್ಲ ಸಲುವಾಗಿ ಏನೂ ಮಾಡ್ಕೊಳಕ್ಕಾಗಿಲ್ಲ ಮತ್ತು ನನಗೆ. ಹಾಗಾಗಿ ಇವತ್ತು ಇಷ್ಟ ಶೇರ್ ಮಾಡ್ಕೊಂಡೀನಿ ರೀ. ಮತ್ತು ನಾಳೆಗಿಂತ ಡೈಲಿ ಬ್ಲಾಗ, ರೆಸಿಪಿ ಎಲ್ಲನೂ ಶೇರ್ ಮಾಡ್ಕೋತೀನಿ ರೀ. ಇವತ್ತಿನ ವಿಡಿಯೋಸ್ನ ನಾನು ಇಲ್ಲಿಗೆ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಇವತ್ತು ಚಿಕ್ಕದಾಗಿ ಒಂದು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ರೀ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅಂತ ಅಂದ್ಕೊಂಡಿನಿ ರೀ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ.